ಹಾಯ್ ಗಾಯ್ಸ್, ಇವತ್ತು ನಾನು ಮಾಡ್ತಿರೋದು ಸೋಯಾ ಚಂಕ್ಸಿಂದ ಕರಿ. ಮೊದಲಿಗೆ ಸೋಯಾನ ತೊಗೊಂಡಿದ್ದೀನಿ. ತಗೊಂಡು ಅದನ್ನು ಸ್ವಲ್ಪ ಬಿಸಿ ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೀರು ಬಾಯ್ಲ್ಡ್ ಆದಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ತಿರ್ಗಾ ಅದನ್ನು ಸೋಯಾ ಚಂಕ್ಸ್ ಏನಿರುತ್ತಲ್ಲ ಬಿಸಿನೀರಿಗೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಅದು ಸ್ಪಾಂಜಿ ಥರ ಮೆತ್ತಗಾಗುತ್ತೆ ಅಲ್ಲಿವರೆಗೂ ಇಟ್ಬಿಟ್ಟು, ಕೆಲವೊಂದು ಸೋಯಾ ಬೇಗ ನೆನೆಯುತ್ತೆ, ಕೆಲವೊಂದು ಕ್ವಾಲಿಟಿ ಮೇಲೆ ಹೋಗುತ್ತೆ. ಸೊ ಇದು 10 ನಿಮಿಷ ಇಟ್ಬಿಟ್ಟು ಸ್ಪಾಂಜಿ ಥರ ಆದ ತಕ್ಷಣ ಅದನ್ನು ತಣ್ಣೀರಿಗೆ ಹಾಕ್ಕೋಬೇಕು. ಅಂದರೆ ನಮಗೆ ಹಿಂಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಚೆನ್ನಾಗಿ ನೆನೆದ ಮೇಲೆ ತಣ್ಣೀರಿಗೆ ಹಾಕ್ಕೊಳ್ಳೋದು ಹೇಳ್ತೀನಿ. ನೆನೀತಿದೆ ಚೆನ್ನಾಗಿ. ಮೀನ್ಸ್ ಅದು ತಳ್ಳದೆ ಹೋದರೆ ಕೆಳಗಡೆ ಸಾಫ್ಟ್ ಆಗುತ್ತೆ, ಮೇಲ್ಗಡೆದು ಹಾಗೆ ಇರುತ್ತೆ. ಇವಾಗ ಇದನ್ನು ನಾನು ಬಿಸಿನೀರಿಂದ ತಣ್ಣೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತಣ್ಣೀರಿಗೆ ಆಗಿದ್ಮೇಲೆ ಮತ್ತು ನಮಗೆ ಹಿಂಡ್ಕೊಳ್ಳೋಕೆ ಈಸಿ ಆಗುತ್ತೆ. ಬಿಸಿ ಇರೋದ್ರಿಂದ ಹಿಂಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಒಂದು ಬಿಸಿದ್ರಲ್ಲೇ ಇಟ್ಟು ತಣ್ಣಗಾದ್ಮೇಲೆ ನಾನು ಹಿಂಡ್ಕೊತೀನಿ ಅಂದರೆ ಇನ್ನೂ ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ತಣ್ಣೀರಿಗೆ ಹಾಕಿ ಬೇಗ ನೆನೆಸ್ಕೊಂಡು ತಗೊಂಡ್ರೆ ಆಯಿತು. ಹಿಂಡ್ಕೊಂಡು ನಾನು ಇದೆಲ್ಲನೂ ಚೆನ್ನಾಗಿ ಹಿಂಡ್ಕೊತಿದ್ದೀನಿ. ಹಿಂಡ್ಕೊಂಡು ತೆಗೆದ್ಮೇಲೆ ಈ ಥರ ಡ್ರೈಯಾಗಿ ನೀಟಾಗಿ ಕಾಣುತ್ತೆ, ನೀಟಾಗಿ ಇರುತ್ತೆ. ಅದಕ್ಕೆ ಬೇಕಾಗಿರೋದು ಜೀರಿಗೆ, ನೆನೆಸಿರೋ ಗಸಗಸೆ, ನಾನೊಂದು 2 ಸ್ಪೂನ್ ತೊಗೊಂಡಿದ್ದೀನಿ ಗಸಗಸೆಯಲ್ಲಿ, ಮತ್ತು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿರೋದು, ಮತ್ತು ಮೊಸರು, ಮತ್ತು ಕಸೂರಿ ಮೇಥಿ, ಮತ್ತು ಚಕ್ಕೆ ಲವಂಗ, ಪುದೀನ ಎಲೆ, ಪಲಾವ್ ಎಲೆ, ಮತ್ತು ಏಲಕ್ಕಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಮತ್ತು ಟೊಮೊಟೊ, ಈರುಳ್ಳಿ, ನೆನೆಸಿ ತಗೊಂಡಿರೋ ಸೋಯಾ. ನಾನು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ನಾನು ಸೋಯಾ ಏನಕ್ಕೆ ಹಾಕ್ತಿದ್ದೀನಿ, ತುಂಬ ಜನ ಸೋಯಾನ ಹಾಗೇನೋ ಹಾಕ್ತಾರೆ ಡೈರೆಕ್ಟಾಗಿ. ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟ್. ಇವಾಗ ನಾವು ಪನ್ನೀರನ್ನ ಹೇಗೆ ಹುರ್ಕೊಂಡು ಒಂದಿಷ್ಟು ತುಪ್ಪದಲ್ಲೋ ಅಥವಾ ಈ ಥರ ಎಣ್ಣೆಲೋ ಸ್ವಲ್ಪ ಹುರ್ಕೊತೀವಲ್ಲ, ಒಂಚೂರು ಡಿಫ್ರೆಂಟಾಗಿ ಫ್ಲೇವರ್ ಇರುತ್ತೆ, ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ನಮಗೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಪನ್ನೀರ್ಗಳು ಹಾಗೆ ತಿನ್ನೋದು, ಸೋಯಾ ಹಾಗೆ ತಿನ್ನೋದು. ಸೊ ಬಿಸಿ ಮಾಡ್ಕೊಂಡು ಆ ಥರ ಫ್ರೈ ಮಾಡಿಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡಿ ತೆಗೆದಾದ್ಮೇಲೆ ಅದಕ್ಕೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಇವಾಗ ನಮಗೆ ಇದೇನು ಸೋಯಾ ಬಿಸಿ ಮಾಡ್ಕೊಂಡ್ವಲ್ಲ ನಾವು ಎಣ್ಣೆಲಿ, ಅದಕ್ಕೆ ಸ್ವಲ್ಪ ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಮತ್ತು ಮೊಸರು, ಉಪ್ಪು ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಅದನ್ನು ನೋಡಿ ಇಷ್ಟೆಲ್ಲ ಹಾಕಿ ಕಲಸಿ ಅದು ಸೈಡ್ಗೆ ಇಟ್ಕೊಳ್ಳೋಣ. ಮೊಸರು ಬಟ್ಲೆ ಏನಿರುತ್ತಲ್ಲ ಅದ್ರಿಗೆ ಸ್ವಲ್ಪ ತೊಳ್ಕೊಂಡು ನೀರು ಹಾಕ್ಕೊಂಬಿಡಿ. ನಮ್ಗೆ ಕಲ್ಸೋಕ್ಕೂ ಈಸಿ ಆಗುತ್ತೆ. ಒಂದಿಷ್ಟು ನೀರಿದ್ದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಎಲ್ಲ ಕಡೆ ಮಸಾಲ. ಸೊ ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡು ಮತ್ತೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದಿಷ್ಟು ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ, ತಾಳಿ, ಏಲಕ್ಕಿ, ಅದು ಹುರಿದ್ಮೇಲೆ ನಾವು ಗ್ರೇವಿಗಂತ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಅದು ಚೆನ್ನಾಗಿ ಈರುಳ್ಳಿನ ಕೆಂಪಗಾಗೋವರೆಗೂ ಬಾಡಿಸ್ಕೊಂಡು, ಅಂದರೆ ಒಂದಿಷ್ಟು ಕಿಶಾಗಿ ಬರುತ್ತೆ, ಚೆನ್ನಾಗಿ ಮೆತ್ತಗೆ ಬೆಂದಿರೋದು ಗೊತ್ತಾಗುತ್ತೆ ನಿಮಗೆ. ಹಂಗಾಗೋವರೆಗೂ ಮತ್ತು ಮಧ್ಯದಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇನ್ನೊಂದು ಚೂರು ಚೆನ್ನಾಗಿ ಕೈ ಆಡಿ ಅದು ಚೆನ್ನಾಗಿ ಬೆಂದಾದಮೇಲೆ ಒಂದಿಷ್ಟು ಟೊಮೊಟೊ ಮಾಡ್ಕೊಳ್ಳೋಣ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಪಿಂಕ್ ಆಗಿದೆ, ಈರುಳ್ಳಿ ಪಿಂಕ್ ಥರ.
ಸೊ ಅದಕ್ಕೆ ಟೊಮೊಟೊ ಹಾಕಿಬಿಟ್ಟು ಟೊಮೊಟೊ ಮತ್ತು ಈರುಳ್ಳಿ ಇತ್ತು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ, ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗೋ ಚೆನ್ನಾಗಿ ಬಾಡಿಸ್ಕೊಂಡು ಅದೊಂಚೂರು ಟೊಮೊಟೊ ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೂ ಇರಲಿ. ಅದು ಮೆತ್ತಗಾಗಬೇಕೀಗ ಅಂದರೆ ಒಂದಿಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ನೋಡ್ಕೊಂಡು ಹಾಕಿ ಉಪ್ಪು. ನಾನಲ್ಲಿ ಮಿಕ್ಸ್ ಮಾಡಬೇಕಾದ್ರೂ ಅಲ್ಲೂ ಉಪ್ಪು ಹಾಕಿದ್ದೀನಿ. ಸೊ ಆಮೇಲೆ ಹಾಕಬೇಕಾದ್ರೆ ಉಪ್ಪು ನೋಡ್ಕೊಂಡು ಹಾಕಿ ಮೇನ್. ಓಕೆ, ಇಲ್ಲೂ ಹಾಕಿ ಅಲ್ಲೂ ಹಾಕಿ ಜಾಸ್ತಿ ಆಗಬಾರ್ದು. ಸೊ ಎಲ್ಲೆಲ್ಲ ಎಷ್ಟೆಷ್ಟು ಹಾಕ್ಬೇಕು ನೋಡ್ಕೊಂಡು ಹಾಕಿ. ಇದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಟೊಮೊಟೊ ಎಲ್ಲ ಪೇಸ್ಟ್ ಥರ ಆಗ್ತಿದೆ. ಇಷ್ಟ ಆದಮೇಲೆ ನಾವು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಟೊಮೊಟೊ ಎಲ್ಲ. ಈ ಥರ ಆಗೋವರೆಗೂ ಚೆನ್ನಾಗಿ ಬೇಯಿಸಿದರೆ ಹಸಿ ಸ್ಮೆಲ್ಲ ಹೋಗುತ್ತೆ. ಇದಾದಮೇಲೆ ನಾವು ಇದನ್ನು ತಣ್ಣಗಾಕಿಟ್ಬಿಡೋಣ. ದೆನ್ ತಣ್ಣಗಾದಮೇಲೆ ಅದಕ್ಕೆ ಒಂದಿಷ್ಟು ಕಾಜು ಸೇರಿಸ್ಕೊಂಡು, ಕಾಜುನ ನಾನು ಮಿಕ್ಸಿಗೆ ಹಾಕ್ತೀನಿ. ಇದ್ರ ಜೊತೆಗೆ ಗಸಗಸೆ ಮತ್ತು ಕಾಜು ಎರಡೂ ಒಟ್ಟಿಗೆ ಹಾಕ್ಬಿಟ್ಟು, ಗಸಗಸೆ ಹಾಗೆ ಹಾಕೋದ್ರಿಂದ ಚೆನ್ನಾಗಿದಾಗಲ್ಲ. ಸೊ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದ್ರೇ ಒಳ್ಳೆಯದು. ಕಾಜು ಮತ್ತು ಗಸಗಸೆ ಸೇರಿಸಿ ನಾನು ಗ್ರೇವಿ ಇನ್ನು ಹುರ್ಕೊಂಡಿರೋ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿಟ್ಟೆ. ಈ ಪೇಸ್ಟ್ ಮಾಡ್ಕೊಂಡಿರೋದನ್ನ ನಾವೇನು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಒಂದಿಷ್ಟು ಎಣ್ಣೆ ಹಾಕ್ಬಿಟ್ಟು, ಆಮೇಲೆ ಜೀರಿಗೆ, ಪಲಾವ್ ಎಲೆ ಮತ್ತು ಲವಂಗ, ಚಕ್ಕೆ ಲವಂಗ ಇನ್ನಿದ್ದ ಐಟಮ್ಸ್ ಹಾಕಿ, ಆಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋಣ. ಇದಕ್ಕೆ ಅಂತಲೇ ಸಪ್ರೇಟಾಗಿ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ. ಇದು ಬೆಂದಾದಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಸೋಯಾ, ರೆಡಿ ಮಾಡಿಕೊಂಡು ಅದಕ್ಕೆಲ್ಲ ಮಸಾಲ ಹಚ್ಚಿಟ್ಬಿಟ್ಟಿದ್ವಲ್ಲ ಸೋಯಾನ ಮಿಕ್ಸ್ ಮಾಡಿ ಒಂಚೂರು ಎಣ್ಣೆಲಿ ಚೆನ್ನಾಗಿ ಅದನ್ನು ಉಟ್ಕೊಂಡು ಬಾಡಿಸ್ಕೊಂಡ್ಬಿಡೋಣ. ಇದನ್ನು ಪೇಸ್ಟ್ ಹಾಕಿದ ಮೇಲೂ ಹಾಕ್ತಾರೆ. ಇವಾಗ ಪೇಸ್ಟ್ ರೆಡಿ ಇರೋದು ಪೇಸ್ಟ್ ಡೈರೆಕ್ಟ್ ಈರುಳ್ಳಿಗೆ ಹಾಕ್ಬಿಟ್ಟು ಆಮೇಲೆ ಸೋಯಾ ಚಂಕ್ಸ್ ಹಾಕ್ತಾರೆ. ಬಟ್ ಇದು ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ಒಂದ್ಸರಿ. ಒಂದು ಸ್ವಲ್ಪ ಎಣ್ಣೆಲಿ ಬೆಂದಿರೋದ್ರಿಂದ ಆ ಮಸಾಲೆ ಎಲ್ಲ ಎಣ್ಣೆಲಿ ಕಲ್ತ್ಕೊಳ್ಳುತ್ತಲ್ಲ ಚೆನ್ನಾಗಿ, ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಕಡೆ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದಷ್ಟು ಕುದಿಯೋಕ್ಕೆ ಬಿಡೋಣ. ಒಂದಿಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ, ಈ ಥರ ಚೆನ್ನಾಗಿ ಕುದೀಲಿ. ನಮಗೆ ಅಲ್ಲಿ ಉಪ್ಪು ಹಾಕಿದ್ವಲ್ಲ, 2 ಕಡೆನೂ ಉಪ್ಪು ಹಾಕಿದ್ವಿ. ಸೊ ಆಮೇಲೆ ಒಂದ್ಸರಿ ಲಾಸ್ಟ್ಗೆ ಉಪ್ಪು ನೋಡ್ಕೊಳ್ಳಿ, ಕಡಿಮೆ ಬಿದ್ದರೆ ಒಂಚೂರು ಉಪ್ಪು ಖಾರ ನಿಮ್ಗೆ ಇನ್ನೊಂಚೂರು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕಸೂರಿ ಮೇಥಿನ ಹಾಗೆ ಹಾಕೋದಕ್ಕಿಂತ ಸ್ವಲ್ಪ ಬಿಸಿ ಮಾಡಿ ಬಾಣಲಿಲಿ ಒಂದು ಸ್ವಲ್ಪ ಹುರ್ಕೊಂಡು ಅದು ಪೌಡ್ರ್ ಥರ ಮಾಡಿ ಹಾಕಿ ಚೆನ್ನಾಗಿ ಇರುತ್ತೆ. ಹಾಗೆ ಹಾಕೋದ್ರಿಂದ ಅಷ್ಟು ಫ್ಲೇವರ್ ಬರಲ್ಲ, ಆಮೇಲೆ ಪುಡಿನೂ ಚೆನ್ನಾಗಾಗಲ್ಲ. ಬಿಸಿ ಮಾಡೋದ್ರಿಂದ ಪುಡಿಯಾಗಿ ಚೆನ್ನಾಗಿ ಬರುತ್ತೆ. ಪುಡಿ ಮಾಡಿ ಹಾಕಿ ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಒಂದು 5 ನಿಮಿಷ ಕ್ಲೋಸ್ ಮಾಡಿ, ಒಂದು 5-10 ನಿಮಿಷ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸಿ, ಆಮೇಲೆ ನಿಮಗೆ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಸೋಯಾ ಕರಿ ರೆಡಿ ಇದೆ. ಈ ಕರಿ ಜೊತೆಗೆ ಚಪಾತಿ ಮತ್ತು ಪೂರಿ ಆಗಲಿ, ಪರೋಟ ಆಗಲಿ, ರೈಸ್ ಜೊತೆ, ಇದ್ರ ಜೊತೆ ಜೀರಾ ರೈಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ.